टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಡಾಕ್ಟರ್ ರಂಗನಾಥ್ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಮನಸ್ಸಲ್ಲೂ ಕೂಡ ತುಂಬ ಆಸೆ ಇದೆ, ಅದು ಡಿ ಕೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ. ಹೆಚ್ಚು ಮಾತಾಡೋಕ್ಕಾಗಲ್ಲ, ಮಾತಾಡಿದ್ರೆ ನನಗೂ ಕೂಡ ನೋಟಿಸ್ ಬರುತ್ತೆ. ಆದರೆ ಒಂದು ಮಾತು ಮಾತ್ರ ನಿಜ, ಉನ್ನತ ಹುದ್ದೆಗೆ ಹೋಗಬೇಕು ಡಿ ಕೆ ಅನ್ನುವಂಥ ಆಸೆ ನನಗಿದೆ ಅಂದಿದ್ದಾರೆ ರಂಗನಾಥ್. ತುಮಕೂರಿನಲ್ಲಿ ಮಾತಾಡಿದ್ದಾರೆ. ಎಲ್ಲವನ್ನೂ ನಿಮ್ಮ ಎದುರುಗಡೆ ಹೇಳೋಕ್ಕಾಗಲ್ಲ ಅಂತ ಕೂಡ ಮಾಧ್ಯಮದವ್ರಿಗೆ ಹೇಳಿದ್ದಾರೆ ರಂಗನಾಥ್. ಹಾಗಾದರೆ ಡಾಕ್ಟರ್ ರಂಗನಾಥ್ ಹೇಳಿರುವಂಥದ್ದೇನು ಬನ್ನಿ ನೋಡ. ನಮ್ಮಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವ ರೀತಿ ಮೇಕೆದಾಟುನ ಪ್ರೋಗ್ರಾಮ್ ಮಾಡಿದ್ರು, ಯಾವ ರೀತಿ ಕೋವಿಡಲ್ಲಿ ಜನರ ಜೊತೆ ನಿಂತ್ಕೊಂಡು ತಮ್ಮ ಜೀವಕ್ಕೆ ಲೆಕ್ಕ ಇಲ್ಲದೆ ಬೀದಿಗಿಳಿದು ಹೋರಾಟ ಮಾಡಿದ್ರು, ಭಾರತ್ ಜೋಡಣೆ ಯಾವ ರೀತಿ ಮಾಡಿಕೊಟ್ಟಿದ್ದಂಥದ್ದು, ಸಂಘಟನೆ ಶಕ್ತಿ ಇವತ್ತಿಂದಲ್ಲ 40 ವರ್ಷದಿಂದ ಹೋರಾಟ ಮಾಡಿರೋದು. ಆ ಕಾರಣಕ್ಕೋಸ್ಕರ ಅವರು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಸಿಗಬೇಕು ಅನ್ನೋದು ಕೇಳಿದ್ದರೊಂದು ಮಾತು. ಅದು ಗೊಂದಲ ಆಗಬಾರ್ದು ಅನ್ನೋದಕ್ಕೋಸ್ಕರ ನೋಟಿಸ್ ಕೊಟ್ಟಿದ್ದಾರೆ. ನಿಜ, ಇವತ್ತು ನಾನು ಕೇಳೋಂಥದ್ದು ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿದ್ದ ನೋಟಿಸ್ಗೆ ಒಂದು ಕಡೆ ಕರೆಕ್ಟ್ ಇದೆ ನನ್ನ, ಆದರೆ ಬೇರೆ ಮಂತ್ರಿಗಳು ನಮ್ಮ ಪಕ್ಷದ ಒಂದು ಶಿಸ್ತಿಗೆ ವಿರುದ್ಧವಾಗಿ ಮಾತಾಡೋಂಥದ್ದು ಎಷ್ಟು ಸರಿ ಅನ್ನೋದನ್ನು ನೋವು ನಾನು ಕಾಡ್ತಾ ಇದೆ. ಆ ವಿಚಾರದಲ್ಲಿ ಮಾನದಂಡ ಎಲ್ಲರಿಗೂ ಒಂದೇ ಇರಬೇಕು ಅಂತ ನಾನು ಕೇಳ್ಕೊತೀನಿ. ನನ್ನ ಜಿಲ್ಲೆಯ ಕೆಲವು ನೋವುಗಳನ್ನ ನಾನು ಹೋಗಿ ಮೀಡಿಯಾದಲ್ಲಿ ಮಾತಾಡ್ಬೋದಲ್ಲ. ನನಗೂ ಆಸೆ ಇದೆ, ಡಿ ಕೆ ಶಿವಕುಮಾರ್ ಸಾಹೇಬರು ಏನೋ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಮಾತಾಡ್ಬೋದಲ್ಲ. ನಾನು ಯಾಕೆ ಭಾಳಷ್ಟು ಶಿಸ್ತಿನಲ್ಲಿ ತಲೆ ಬಾಕೊಂಡು ಹೋಗ್ತಾ ಇದ್ದೀವಿ? ಅಫ್ಕೋರ್ಸ್ ನನಗೆ ಆಸೆ ಇದೆ, ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಮೀಡಿಯಾ ಮುಂದೆ ಹೇಳಲಿಕ್ಕೆ ನಾನು ತಯಾರಿಲ್ಲ. ನಾನು ಪುನಃ ನಾಳೆ ನೋಟಿಸ್ ತಗೋಬೇಕಾಗತ್ತೆ, ನಾನು ತಯಾರಿಲ್ಲ. ಅದನ್ನು ಹೌದು, ಸುರ್ಜಿವಾಲಾ ಸಾಹೇಬ್ರ ಮುಂದೆ ನನ್ನಲ್ಲಿ ವೈಯಕ್ತಿಕವಾಗಿರೋಂಥ ಆಸೆ, ಗ್ರೌಂಡ್ ರಿಯಾಲಿಟಿ, ತಳ ಹಂತದಲ್ಲಿ ಕಾರ್ಯಕರ್ತರುಗಳ ಏನು ಅವರ ಆಸೆಗಳನ್ನು ಮತ್ತು ಸರ್ಕಾರ ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋದನ್ನು ನನ್ನ ಕಾರ್ಯಕರ್ತರುಗಳು ಹೇಳ್ಕೊಟ್ಟಿದ್ದಂಥ ಕೆಲವು ಹಿರೀಕರ ಮಾತುಗಳು ಅವನ್ನೆಲ್ಲ ತಲುಪಿಸ್ಬೇಕು ಅಂತ ನಾನು ಕಾಯ್ತಾ ಇದ್ದೇನೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, 2 ವರ್ಷದಲ್ಲಿ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ, ಆ ಉತ್ತರ ಈಗ 4-5 ದಿನದಲ್ಲಿ ಸಿಕ್ಕಿದೆ. ಯಾಕಂದರೆ ಎಷ್ಟರ ಮಟ್ಟಿಗೆ ನಾಯಕರ ವರಸೆ ಬದಲಾಗಿದೆ ನೋಡಿ. ಈ ಹಿಂದೆಲ್ಲ ಬೇರೆ ಬೇರೆಯವರು ಮಾತಾಡ್ತಿದ್ರು, ಅಲ್ಲಿ ಇಲ್ಲಿ ನಮ್ಮ ವಿಶೇಷ ಸಂದರ್ಶನದಲ್ಲೂ ಕೂಡ ಮುಖ್ಯಮಂತ್ರಿಗಳು ಹೇಳಿದರು, ಇಲ್ಲ ನಾನೇ ಮುಂದುವರಿತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಅದಾದಮೇಲೆ ಅದೊಂದು ದೊಡ್ಡ ಸದ್ದಾಗಿತ್ತು, ದೊಡ್ಡ ಸುದ್ದಿಯಾಗಿತ್ತು, ಪ್ರಶ್ನೆ ಬೇರೆ. ಅದಾದಮೇಲೆ ತೀರ ನೇರವಾಗಿ ಹೇಳುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಕೂಡ ಮಾಡಿರಲಿಲ್ಲ. ಆದರೆ ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮಗೆ ಯಾಕೆ ಈ ಅನುಮಾನ ಕಾಡ್ತಾ ಇದೆ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, 5 ವರ್ಷ ನಾನೇ ಮುಗಿಸ್ತೀನಿ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಲೆಕ್ಕದಲ್ಲಿ ಸಹಮತ ಇದೆ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಇದೆಲ್ಲದರ ಜೊತೆಗೆ ಬೇರೆ ಬೇರೆ ನಾಯಕರುಗಳು ಕೂಡ ಆಡ್ತಿರುವಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಇಲ್ಲಿ ಬರುವಂಥ ಪ್ರಶ್ನೆ ಒಂದನೇ, ಸೋಮವಾರ ಬಂದು ಮತ್ತು ಸುರ್ಜೇವಾಲಾ ಮಾಡುವಂಥದ್ದೇನು? ಅವರು ಈ ಸಿನಿಮಾ ನೋಡುವಂಥ ಸಂದರ್ಭದಲ್ಲಿ ಇಂಟರ್ವ್ಯೂಲ್ಗೆ ಕ್ಲೈಮ್ಯಾಕ್ಸ್ ತೋರಿಸಿ ಇನ್ಯಾವ ನಾಯಕರು ಮಾತಾಡೋಕ್ಕೆ ಸಾಧ್ಯ, ಯಾವ ನಾಯಕರು ಏನನ್ನು ಹೇಳಲಿಕ್ಕೆ ಸಾಧ್ಯ, ಏನು ಮಾಡ್ತಾರೆ ಸೋಮವಾರ ಬಂದು? ಹರೀಶ್. ಹೌದು ರಂಗನಾಥ್, ಬಹು ಮುಖ್ಯವಾಗಿ ನೋಡ್ತಾ ಇರ್ಬೋದು, MLAಗಳು ಜೋರಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಬಹಿರಂಗವಾಗಿ ನೇರವಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಮುಖ್ಯಮಂತ್ರಿ ಯಾರು ಆಗಬೇಕು ಮತ್ತು ನಾಯಕತ್ವ ಬದಲಾವಣೆ ಆಗಬೇಕು, ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ನೇರವಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಶಾಸಕರುಗಳು ಕೂಡ ಸರ್ಕಾರದ ವಿರುದ್ಧ ಮಂತ್ರಿಗಳು ಸರಿಯಾಗಿ ಕೆಲಸವನ್ನ ಮಾಡ್ತಿಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಆಪ್ತರೆ ಈ ಒಂದು ಮಾತುಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಸರ್ಕಾರದಲ್ಲಿ ಎಲ್ಲವೂ ಕೂಡ ಗೊಂದಲದಲ್ಲಿದೆ ಅನ್ನುವಂತಹದ್ದು ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ತಕ್ಷಣವೇ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿಕ್ಕೆ ಮುಂದಾಗ್ತಾರೆ. ಒಂದು ಮುಖ್ಯವಾಗಿ ಏನು ಅಂದ್ರೆ, ಶಾಸಕರ ಅವರ ಕುಂದು ಕೊರತೆಗಳನ್ನು ಆಲಿಸುವಂತದ್ದು, ಕ್ಷೇತ್ರದಲ್ಲಿ ಏನ್ ಕೆಲಸ ಆಗ್ತಿದೆ, ಏನ್ ಕೆಲಸ ಆಗ್ತಿಲ್ಲ ಅನ್ನುವಂಥದ್ದು, ಮತ್ತೆ ಸರ್ಕಾರದ ಮೇಲೆ ಅವರ ಅಭಿಪ್ರಾಯ ಹೇಗಿದೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಸುರ್ಜೇವಾಲಾ ಅವರು ಮಾಡ್ತಿರುವಂಥದ್ದು. ಈ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, 5 ವರ್ಷ ನಾನೇ CM, ಆ ಅನುಮಾನ ಯಾಕೆ ನಿಮಗೆ ಅನ್ನುವಂತಹದ್ದನ್ನ ಮಾಧ್ಯಮದವರಿಗೆ ಕೇಳಿರುವಂತಹದ್ದು. ಪರೋಕ್ಷವಾಗಿ ಶಾಸಕರುಗಳು ಕೂಡ ಇದೇ ಸಂದೇಶವನ್ನ ರವಾನಿಸಿದ್ದಾರೆ. ಮತ್ತೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿದ್ದಾರೆ, ನನಗೆ ಯಾವುದೇ ರೀತಿಯಾದಂತಹ ಆಪ್ಷನ್ಗಳು ಇಲ್ಲ. ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ CM ಅಂತ ಹೇಳಿದ್ಮೇಲೆ ನನಗಿನ್ ಯಾವ ಆಪ್ಷನ್ ಉಳಿಯುತ್ತೆ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಕೂಡ ಒಂದು ಮಾತನ್ನ ಆಪ್ತ ವಲಯದಲ್ಲಿ ಇರ್ತಕ್ಕಂಥವರಿಗೆ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಹಾಗೂ ಅಶೋಕ್ ಗೆಹ್ಲೋಟ್ ಅವರ ನಡುವೆ ಏನಾಯ್ತು ಅನ್ನುವಂತಹ
ಅನ್ನುವಂತಹದ್ದು. ಬಹು ಮುಖ್ಯವಾಗಿ ರಾಜಸ್ಥಾನದಲ್ಲಿ 5 ವರ್ಷಗಳ ಕಾಲ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸಚಿನ್ ಪೈಲಟ್ ಅವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಅನ್ನುವಂತಹದ್ದು ದಕ್ಕೋದಿಲ್ಲ. ಆದ್ರೆ ಮುಂದೆ ಸರ್ಕಾರ ತರಲಿಕ್ಕೆ ಆಯ್ತಾ ರಾಜಸ್ಥಾನದಲ್ಲಿ, ಸರ್ಕಾರ ಅಲ್ಲೂ ಕೂಡ ಗ್ಯಾರಂಟಿಗಳನ್ನ ಕೊಟ್ಟಿತ್ತು, ಮತ್ತೆ ಒಳ್ಳೆ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಹೆಸರುವಾಸಿ ಕೂಡ ಆಗಿತ್ತು. ಆದ್ರೆ ಅಶೋಕ್ ಗೆಹ್ಲೋಟ್ ಅವರು 5 ವರ್ಷಗಳ ನಂತರ ಮತ್ತೆ ಸರ್ಕಾರವನ್ನ ತರಲಿಕ್ಕೆ ಆಗ್ಲಿಲ್ಲ. ಇದೇ ಹೈಕಮಾಂಡ್ಗೆ ಪದೇ ಪದೇ ನೆನಪಿಸುವಂತಹ ಮತ್ತೆ ತಮ್ಮ ಆಪ್ತ ಶಾಸಕರಿಗೆ ನೆನಪಿಸುವಂತಹ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನು ನೋಡ್ತಾ ಹೋಗೋದಾದ್ರೆ ಅವರು ಕೂಡ ಒಂದು ಎಚ್ಚರಿಕೆ ನಡೆಯನ್ನ ಇಡ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ ದೃಷ್ಟಿಯಲ್ಲಿ ನಾನು ಯಾವುದೇ ರೀತಿಯಾದಂತಹ ಒಂದು ಭಿನ್ನ ಚಟುವಟಿಕೆಗಳನ್ನ ಮಾಡ್ತಿಲ್ಲ ಅನ್ನುವಂತಹದ್ದನ್ನು ಕೂಡ ತೋರಿಸ್ಕೊಳ್ಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಸಚಿನ್ ಪೈಲಟ್ ಮಾಡಿದಂತಹ ತಪ್ಪು ಕೂಡ ಅದೇ ಆಗಿದೆ. ಯಾಕಂತಂದ್ರೆ ಪದೇ ಪದೇ ಬಿಜೆಪಿ ಜೊತೆ ಸಂಪರ್ಕದಲ್ಲಿ ಇದ್ದೀನಿ ಅನ್ನುವಂಥದ್ದು ಹೇಳುವಂತಹದ್ದು, ಜೊತೆಗೆ ಒಂದು ಬಾರಿ ಸರ್ಕಾರವನ್ನೇ ಬೀಳಿಸ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಶಾಸಕರನ್ನು ಕೂಡ ಅವರು ಕರ್ಕೊಂಡು ಹೋಗ್ಬಿಟ್ಟಿದ್ರು. ಇದು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿತ್ತು. ಮತ್ತೆ ಪರೋಕ್ಷವಾಗಿ ಅಶೋಕ್ ಗೆಹ್ಲೋಟ್ ಅವರ ಮೇಲೆ ಸಂಪೂರ್ಣವಾದಂತಹ ವಿಶ್ವಾಸವನ್ನ ಹೈಕಮಾಂಡ್ ಇಟ್ಟಿತ್ತು. ಹಾಗಾಗಿ ಅಂತಹ ಯಾವುದೇ ಒಂದು ಪ್ರಸಂಗಕ್ಕೆ ಅವಕಾಶ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸೇಫ್ ಗೇಮ್ ಅನ್ನ ಆಡ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ಹಾಗೆ ಹೇಳ್ಬೇಕಾಗತ್ತೆ. 5 ವರ್ಷ ನಾ ಸಿಎಂ ಇರಲ್ಲ ಅನ್ನುವಂಥದ್ದು ಏನಾದ್ರೂ ಸಿದ್ದರಾಮಯ್ಯ ಅವರು ಹೇಳಿದ್ದೇ ಆಯ್ತು ಅಂತಂದ್ರೆ ಮತ್ತೆ ಅಧಿಕಾರಿಗಳ ಮೇಲೆ ಹಿಡಿತಾ ಇರೋದಿಲ್ಲ, ಶಾಸಕರುಗಳ ಮಾತು ಕೇಳೋದಿಲ್ಲ, ಮತ್ತೆ ತಮ್ಮ ಬೆಂಬಲಿಗ ಶಾಸಕರ ವಿಶ್ವಾಸವನ್ನು ಕೂಡ ಕಳೆದುಕೊಳ್ಬೇಕಾಗತ್ತೆ. ಇಂತಹ ಚರ್ಚೆಗಳ ನಡುವೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಸೇಫ್ ನಡೆಯನ್ನ ಇಡ್ತಾ ಇದ್ದಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಂತದ್ದೇ ಆದ ರಕ್ಷಣಾತ್ಮಕ ನಡೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಇಡ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಶಾಸಕರ ಅಭಿಪ್ರಾಯ ಸಂಗ್ರಹದ ಮೂಲಕ ಸರ್ಕಾರದ ಬಗ್ಗೆ ಶಾಸಕರಿಗೆ ಯಾವ ರೀತಿಯಾದಂತಹ ಅಭಿಪ್ರಾಯ ಇದೆ, ಮತ್ತೆ ಸಿಎಂ ಬಗ್ಗೆ ಯಾವ ರೀತಿಯಾದಂತಹ ಅಭಿಪ್ರಾಯ ಇದೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಅವಲೋಕನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ನಿನ್ನೆವರೆಗೂ ಕೂಡ 40 ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ. ಮತ್ತೆ ಸೋಮವಾರ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾರೆ, ಮತ್ತಷ್ಟು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.